ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕೋದ್ಯಮದ ಮಿತ್ರರೇ, ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ ಅವರ ಅಭಿನಂದನಾ ಸಮಿತಿಯಿಂದ ನಾವೆಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅವರ ಅಭಿನಂದನಾ ಸಮಿತಿಯ ಸದಸ್ಯರು ನಾವೆಲ್ಲ ಇಲ್ಲಿ ಹಸಿರಾಗಿದ್ದೀವಿ. ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ ಅವರು ನನ್ನ ಹೆಸರು ತ್ರಿಮೂರ್ತಿ ಅಂತ, ನಾನು ಒಂದು ಕಾಲೇಜಿನ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನನ್ನ ಹೆಸರು ವೀಣಾ ಎಸ್ ಆರ್ ಅಂತ ಅಂದ್ಬಿಟ್ಟು ಶಿಕ್ಷಣಾಧಿಕಾರಿಯಾಗಿ ಡಿವಿಪೇಟ್ ಕಚೇರಿ ಕೋಲಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸುನಂದ, ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. ಶ್ರೀಮತಿ ಜಲಜಾಕ್ಷಿ, ಸಹಾಯಕ ಪ್ರಾಧ್ಯಾಪಕರು, ಫೋರ್ಟ್ ಕಾಲೇಜ್ ಆಫ್ ಎಜುಕೇಶನ್, ಬ್ಯಾಂಗ್ಳೂರು. ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರ ಕಡೆಯಲ್ಲಿ ನಾನು PhD ವಿದ್ಯಾರ್ಥಿಯಾಗಿ ಸಂಶೋಧನಾ ವಿದ್ಯಾರ್ಥಿಯಾಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರುಘೇಸ್ವಾಮಿ, ಪ್ರಿನ್ಸಿಪಾಲ್ ಆಗಿ ಶಾರದಾ ಪೇಟ್ ಕಾಲೇಜು ಮುಳಬಾಗ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಸ್ತುತವಾಗಿ ನಾನು ಲಕ್ಷ್ಮೀ ಅವರ ಮಾರ್ಗದರ್ಶನದಲ್ಲಿ PhD ಸಂಶೋಧನಾ ವಿದ್ಯಾರ್ಥಿಯಾಗಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಎಲ್ಲ ವಿದ್ಯಾರ್ಥಿ ಬಳಗದವರು ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರ ಹಿತೈಷಿಗಳು ಮತ್ತು ಅಭಿನಂದನಾ ಬಳಗದವರೆಲ್ಲ ಸೇರಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ದಿನಾಂಕ 3/2/2025ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಘಟಿಕೋತ್ಸವ ಭವನ ಮುಕ್ತ ಗಂಗೋತ್ರಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ ಅವರು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಒಂದು ಪುಟ್ಟ ಹಳ್ಳಿ, ಹುರ್ದಹಳ್ಳಿ ಅಂತಕ್ಕಂತಹ ಒಂದು ಹಳ್ಳಿಯ ಜನಿಸ್ತಾರೆ. ಅವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ, ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಹುರ್ದಹಳ್ಳಿಯಲ್ಲಿ ಮುಗಿಸ್ತಾರೆ. ಮತ್ತೆ ಆ ಊರಿಗೆ 2 ಕಿಲೋಮೀಟರ್ ದೂರವಿದ್ದಂತಹ ಹೊಳಲ ಅಂತಕ್ಕಂತಹ ಒಂದು ಹೋಬಳಿ ಮಟ್ಟದ ಶಾಲೆಯಲ್ಲಿ ಪ್ರೌಢ ವಿದ್ಯಾಭ್ಯಾಸವನ್ನ ಮತ್ತು ತುಮಕೂರಿನಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಅನಂತರ BA ಪದವಿಯನ್ನ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ, BAd ಪದವಿಯನ್ನ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯ ಬೆಂಗಳೂರಲ್ಲಿ ಪಡೆದುಕೊಳ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಹಿಡಿದು MAd, MPhil, PhD ಪದವಿ, ಉನ್ನತ ಮಟ್ಟದ ಶಿಕ್ಷಣ ವಿದ್ಯಾಭ್ಯಾಸದವರೆಗೂ ಸಹ ಅವರು ತುಂಬಾ ಚೆನ್ನಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅನಂತರ 1994ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಅಂಚೆ ತರಬೇತಿ ಶಿಕ್ಷಣ ವಿಭಾಗದಲ್ಲಿ ಶಿಕ್ಷಣ ಶಾಸ್ತ್ರದಲ್ಲಿ ಉಪನ್ಯಾಸಕಿಯಾಗಿ ಸೇರಿಕೊಳ್ತಾರೆ. ತಮ್ಮ ವೃತ್ತಿ ಬದುಕನ್ನ ಪ್ರಾರಂಭಿಸ್ತಾರೆ. ಆ ಅಂಚೆ ತರಬೇತಿ ಶಿಕ್ಷಣ ವಿಭಜನೆಗೊಂಡು 1994ರಲ್ಲಿ ಮುಕ್ತ ವಿದ್ಯಾನಿಲಯ ಆಗುತ್ತೆ. ಅಲ್ಲಿ ಅವರು ಮತ್ತೆ ಪುನಃ ಅಧ್ಯಾಪಕಿಯಾಗಿ ಸೇವೆಗೆ ಸೇರಿಕೊಂಡು ವಿಭಾಗದ ಮುಖ್ಯಸ್ಥರಾಗ್ತಾರೆ. ಅವರು ಪ್ರಾಧ್ಯಾಪಕರಾಗಿ, ಸಹ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಪ್ರಸ್ತುತ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ವಿಭಾಗದ ಡೀನ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 31 ವರ್ಷಗಳಿಗೂ ಹೆಚ್ಚು ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಹಿರಿಮೆ ಏನಪ್ಪಾ ಅಂತಂದ್ರೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಇರ್ತಕ್ಕಂಥದ್ದು ಒಂದೇ ಮುಕ್ತ ವಿಶ್ವವಿದ್ಯಾನಿಲಯ. ಅಲ್ಲಿ ಸುಮಾರು 30 ವರ್ಷಗಳಿಂದ ಯಾರು BAd ಪದವಿ, BEd ಪದವಿಯನ್ನು ಪಡೆದಿದ್ದಾರೆ. 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು BEd ಪದವಿಯನ್ನು ಪಡೆದಿದ್ದಾರೆ. 16,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು MEd ಪದವಿಯನ್ನು ಪಡೆದಿದ್ದಾರೆ. 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಶೇಷ ಶಿಕ್ಷಣದಲ್ಲಿ BEd ಪದವಿಯನ್ನು ಪಡೆದಿದ್ದಾರೆ. ಸುಮಾರು 40 ವಿದ್ಯಾರ್ಥಿಗಳು ಅವರನ್ನ MPhil ಮಾಡಿದ್ದಾರೆ. 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅವರ PhD ಅನ್ನು ಅವರಿಂದ ಮಾರ್ಗದರ್ಶನ ಪಡೆದುಕೊಂಡು ಒಂದು PhD ಮಾಡಿದ್ದಾರೆ. ಈ ಎಲ್ಲ ಸಮಸ್ತ ವಿದ್ಯಾರ್ಥಿಗಳ ಬಳಗ ಸೇರಿ ಮೇಡಮ್ ಅವರು ಈಗ ನಿವೃತ್ತಿ ಹೆಚ್ಚಿನಲ್ಲಿದ್ದಾರೆ. ಮೊದಲ ವರ್ಷ ನಿವೃತ್ತಿ ಆಗ್ತಾರೆ ಅಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಮೇಡಮ್ ಅವರಿಗೆ ಅಭಿನಂದನೆಯನ್ನ ಮಾಡಬೇಕು, ಅವರಿಗೆ ಒಂದು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಎಲ್ಲರೂ ಸೇರಿ ಅವರಿಗೆ ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅರಿವಿನ ಸಿರಿ ಅಂತಕ್ಕಂತಹ ಹೆಸರನ್ನು ಇಟ್ಟಿದ್ದೀವಿ. ಮತ್ತೆ ಅಭಿನಂದನೆಯನ್ನು ಸಹ ಅವರು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ 20-25 ವರ್ಷಗಳ ಹಿಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಪುಸ್ತಕಗಳೇ ಇರ್ತಿರಲಿಲ್ಲ. ಶಿಕ್ಷಣ ಶಾಸ್ತ್ರದಲ್ಲಿ ಎಲ್ಲರೂ ಹೆಚ್ಚು ಇಂಗ್ಲಿಷ್ನಲ್ಲಿ ಪುಸ್ತಕಗಳನ್ನ ಬರೀತಾ ಇದ್ರು. ಅಂತಹ ಕಾಲಮಾನದಲ್ಲಿ ಮೇಡಮ್ ಅವರು ಕನ್ನಡದಲ್ಲಿ 30ಕ್ಕೂ ಹೆಚ್ಚು ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ಕನ್ನಡ ಮಾಧ್ಯಮದ ಹಿಂದುಳಿದ ವರ್ಗದವರ ವಿದ್ಯಾರ್ಥಿಗಳ ಸಂಜೀವಿನಿಗಳು ಆ ಪುಸ್ತಕಗಳು ಅಂತ ಹೇಳ್ಬೋದು. ಅವೆಲ್ಲವೂ ಸಹ ಇಂದಿಗೂ
2024ರಲ್ಲಿ ಸೆಪ್ಟೆಂಬರ್ ಅಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಮೇಡಮ್ ಅವರ ಬಗ್ಗೆ ಒಂದು ಸಂಪೂರ್ಣ ಪುರವಣಿಗೆ ಹೊರಡಿಸಿದ್ರು. ಅದು ಸಹ ಒಂದು ಶ್ಲಾಘನೀಯವಾದ ವಿಚಾರ ಅಂತ ಹೇಳಿ ಭಾವಿಸ್ತೀನಿ. ಮತ್ತೆ ಮೇಡಮ್ ಅವರಿಗೆ 10 ಹಲವಾರು ಪ್ರಶಸ್ತಿಗಳು ಬಂದಿದೆ. ಅವರಿಗೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ, ನಾಲ್ವಡಿ ರತ್ನ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಶ್ರೀ ಶಂಕರ ರತ್ನ ಪ್ರಶಸ್ತಿ, ಅಕ್ಷರದವ್ವ, ದೇವದಾಸ ಪ್ರಶಸ್ತಿ, ವೀರವನಿತೆ ಓಬವ್ವ ಪ್ರಶಸ್ತಿ, ಅಂಬೇಡ್ಕರ್ ಪ್ರಶಸ್ತಿ, ಇಂತಹ ಅನೇಕ ಪ್ರಶಸ್ತಿಗಳನ್ನ ಅವರ ಸಮಾಜದ ಕಾರ್ಯಕರ್ತರು, ವಿವಿಧ ಸಂಘಟನೆಗಳು ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ನೀಡಿದ್ದಾರೆ. ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪೇಪರ್ಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ. 2000ಕ್ಕೂ ಹೆಚ್ಚು ಪೇಪರ್ಗಳನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ನಾವು ಅವರಿಗೆ ಒಂದು ಅರಿವಿನ ಸಿರಿ ಅಂತಕ್ಕಂತಹ ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟಾಗಿ ಸೇರಿ ಸುಮಾರು 1,000 ಜನ ಸೇರ್ತಾ ಇದ್ದೀವಿ. ಸೋಮವಾರ ಘಟಿಕೋತ್ಸವ ಭವನ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿ. ಆ ದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಪರಮಪೂಜ್ಯ ಜ್ಞಾನಪ್ರಕಾಶ ಮಹಾಸ್ವಾಮಿಗಳು ಮುರುಘೀಕಂಠೇಶ್ವರ ಶಾಖಾಮಠ ಮೈಸೂರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಇವರು ವಹಿಸಿಕೊಂಡಿದ್ದಾರೆ. ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಅಭಿನಂದನೆಯನ್ನ ಸನ್ಮಾನ್ಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು, ಸಮಾಜ ಕಲ್ಯಾಣ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಿದ್ದಾರೆ. ಮತ್ತೆ ಇತರ ಅವರ 4 ಕೃತಿಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅವರ 4 ಕೃತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಕೃತಿಗಳನ್ನ ಸನ್ಮಾನ್ಯ ಶ್ರೀ ಟಿ ದೇವೇಗೌಡರು, ಶಾಸಕರು ಮತ್ತು ಮಾಜಿ ಸಚಿವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನೆರವೇರಿಸಲಿದ್ದಾರೆ. ಮತ್ತು ಸನ್ಮಾನ್ಯ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರು, ಶಾಸಕರು ಮತ್ತು ಮಾಜಿ ಸಚಿವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಇವರು ಉಪಸ್ಥಿತರಿರಲಿದ್ದಾರೆ. ಸನ್ಮಾನ್ಯ ಶ್ರೀ ಹರೀಶ್ ಗೌಡರು, ಶಾಸಕರು, ಚಾಮರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು ಇರಲಿದ್ದಾರೆ. ಸನ್ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರು ಸಹ ಉಪಸ್ಥಿತರಿರಲಿದ್ದಾರೆ. ಡಾಕ್ಟರ್ ಆರ್ ಕಾಮರಪ್ಪ ಅವರು ಸದಸ್ಯರು, ಕೆಪಿಎಸ್ಸಿ ಬೆಂಗಳೂರು ಇವರೆಲ್ಲರೂ ಸಹ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ವಹಿಸಿಕೊಂಡಿದ್ದಾರೆ. ಇವರು ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಪ್ರೊಫೆಸರ್ ಕೆ.ಎಸ್. ರಂಗಪ್ಪ ಅವರು, ವಿಶ್ರಾಂತ ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವರು ಇರಲಿದ್ದಾರೆ. ಮತ್ತೆ ಪ್ರೊಫೆಸರ್ ರಾಮೇಗೌಡರು, ವಿಶ್ರಾಂತ ಕುಲಪತಿಗಳು, ಕೆ.ಎಸ್. ಇವರು ಸಹ ಇರಲಿದ್ದಾರೆ. ಅವರ ಅಭಿನಂದನಾ ಗ್ರಂಥವಾದಂತಹ ಅರಿವಿನ ಸಿರಿಯನ್ನ ಪ್ರೊಫೆಸರ್ ಸಿ ನಾರಾಯಣ, ನಿವೃತ್ತ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯವರು ಪರಿಚಯ ಮಾಡಿಕೊಂಡಿದ್ದಾರೆ, ಸಭೆಗೆ ಪರಿಚಯಿಸಿದ್ದಾರೆ. ಮತ್ತು ಡಾಕ್ಟರ್ ಪಂಚಗಿರಿ ಜಯಪ್ರಕಾಶ್ ಅವರು, ಸಾಹಿತಿಗಳು, ಸಂಸ್ಕೃತಿ ಚಿಂತಕರು, ಕರ್ನಾಟಕ ಇವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರ ಅರಿವಿನ ಸಿರಿ ಅಭಿನಂದನಾ ಗ್ರಂಥಕ್ಕೆ ಇವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಮತ್ತು ಆ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರು ಮತ್ತು ಅವರ ಪತಿಯಾದಂತಹ ಶ್ರೀ ಕೆ.ಎಂ. ಚಂದ್ರಶೇಖರ್ ಅಧ್ಯಕ್ಷರು, ಅಚಲಾ ಟ್ರಸ್ಟ್ ಇವರಿಬ್ಬರು ಉಪಸ್ಥಿತರಿದ್ದು ನಮ್ಮ ಅಭಿನಂದನೆಯನ್ನ ಸ್ವೀಕರಿಸಲಿದ್ದಾರೆ. ಮತ್ತು ಈ ಎಲ್ಲದರ ಹಿಂದೆ ನಮ್ಮ ಅಭಿನಂದನಾ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ. ವೆಂಕಟೇಶ್ ಸರ್, ವಿಭಾಗದ ಮುಖ್ಯಸ್ಥರು, ಶಿಕ್ಷಣಶಾಸ್ತ್ರ ಅಧ್ಯಯನ ವಿಭಾಗ, ದಾವಣಗೆರೆ ವಿಶ್ವವಿದ್ಯಾನಿಲಯ ದಾವಣಗೆರೆ ಇವರು ಸಹ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಮಾಧ್ಯಮದ ವ್ಯಕ್ತರು ಸಕಾಲಕ್ಕೆ ಬಂದು ಎಲ್ಲ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ವರದಿಯನ್ನ ಕವರ್ ಮಾಡಬೇಕು, ಪ್ರಸಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೀನಿ.